ರೇವಾ ತೀರದಲ್ಲಿ ಅಂದರೆ ನರ್ಮದಾ ನದಿ ತೀರದಲ್ಲಿ ಪುಣ್ಯಕ್ಷೇತ್ರ ಅಂತ ಅನಿಸ್ಕೊಂಡಂಥ ವಾಮನ ತೀರ್ಥದಲ್ಲಿ ಸೋಮಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಸೋಮಶರ್ಮನಿಗೆ ಚವನ ಋಷಿಗಳ ಪುತ್ರಿಯಾದಂಥ ಸುಮನ ಅನ್ನುವವಳು ಪತ್ನಿಯಾಗಿರ್ತಾಳೆ. ಆ ಸೋಮಶರ್ಮನಿಗೆ ಎರಡು ದುಃಖ. ಒಂದು ಹಣ ಇಲ್ಲ ಅನ್ನುವಂಥ ದುಃಖ, ಮತ್ತೊಂದು ಸಂತತಿ ಇಲ್ಲ ಅನ್ನುವಂಥ ದುಃಖ. ಹಣ ಇಲ್ಲದಿದ್ದರೂ ಕೂಡ ಪುತ್ರ ಸಂತಾನ ಆಗಿದ್ದರೆ ಸಂತೋಷ ಪಡ್ತಿದ್ದ, ಅದೂ ಇಲ್ಲ. ಪುತ್ರ ಸಂತಾನ ಇಲ್ಲ, ಜೊತೆಗೆ ಶ್ರೀಮಂತಿಕೆಯೂ ಇಲ್ಲ. ಹೀಗೆ ದಾರಿದ್ರ್ಯ ಮತ್ತು ಅಪುತ್ರತ್ವ ಎರಡರ ಚಿಂತೆ ಅವನನ್ನು ಸದಾ ಬಾಧಿಸ್ತಾ ಇತ್ತು. ಆ ಚಿಂತೆಯಿಂದ ಅವನು ಮೌನ ತಾಳಿಬಿಟ್ಟ. ಯಾವಾಗಲೂ ಮೌನದಲ್ಲಿರ್ತಿದ್ದ, ಅದೇ ಚಿಂತೆ. ಏಕದಾ ತು ಪ್ರಿಯಾ ತಸ್ಯ ಸುಮನ ನಾಮ ಸುವ್ರತ. ಒಮ್ಮೆ ಅವನ ಹೆಂಡತಿಯಾಗಿರ್ತಕ್ಕಂಥ ಸುಮನ ಅನ್ನುವವಳು ಗಂಡನ ಪರಿಸ್ಥಿತಿ ನೋಡಿ ಸಾಂತ್ವನ ಮಾಡ್ತಾಳೆ, ಸಮಾಧಾನ ಹೇಳ್ತಾಳೆ. ಸ್ವಾಮಿ, ಯಾಕಷ್ಟು ಚಿಂತೆ ಮಾಡ್ತೀರಿ? ಮಕ್ಕಳಿಲ್ಲ ಅನ್ನೋ ಚಿಂತೆ, ಹಣ ಇಲ್ಲ ಅನ್ನುವಂಥ ಚಿಂತೆ, ಯಾಕಿಷ್ಟು? ವ್ಯಾಮೋಹೇನ ಪ್ರಮೂಢೋಸಿ ತ್ಯಜ ಚಿಂತಾಂ ಮಹಾಮತೆ. ಚಿಂತೆ ಬಿಡ್ರಿ. ಚಿಂತಾಯಾ ನಾಸ್ತಿ ಚಿಂತಾಸಮಂ ದುಃಖಂ ಕಾಯಶೋಷಣಮೇವಹಿ. ಮನುಷ್ಯ ಚಿಂತೆ ಮಾಡ್ತಾ ಹೋದರೆ ದೇಹ ಒಣಗ್ತಾ ಹೋಗ್ತದೆ. ಏನು ತಿಂದದ್ದು ಕೂಡ ಮೈಗೆ ಹತ್ತೋದಿಲ್ಲ, ಕಾಯಶೋಷಣ ಆಗ್ತದೆ, ಮನಸ್ಸು ಕೆಲಸ ಮಾಡೋದಿಲ್ಲ, ದೇಹ ದುರ್ಬಲ ಆಗ್ತದೆ. ಆದ್ದರಿಂದ ಯಶ್ಚಿಂತಾಂ ತ್ಯಜ್ಯ ವರ್ತೇತ ಸ ಸುಖೇನ ಪ್ರಮೋದತೆ. ಚಿಂತೆ ಮಾಡಬಾರ್ದು ಮನುಷ್ಯ. ಚಿಂತೆ ಯಾಕೆ ಮಾಡುತ್ತಿದ್ದಿ ಅಂತ ಚಿನ್ಮಯನಿದ್ದಾನೆ ಪ್ರಾಣಿ ಅಂತಾರೆ ದಾಸರು. ಚಿಂತೆ ಯಾಕೆ ಮಾಡುತ್ತಿದ್ದಿ? ಭಗವಂತ ಇದ್ದಾನೆ, ಅವನೆಲ್ಲ ಯೋಗಕ್ಷೇಮ ನೋಡ್ಕೊಳ್ತಾನೆ. ಮಕ್ಕಳಿಲ್ಲ, ಹಣ ಇಲ್ಲ, ಯಾಕೆ ಚಿಂತೆ ಮಾಡಬೇಕು? ಸುಖವಾಗಿರ್ರಿ, ಚಿಂತೆ ಬಿಟ್ಟರೆ ಸುಖ. ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿದ್ದಾಗ ಅವರಿಗೂ ಅಪುತ್ರತ್ವ ಚಿಂತೆ ಏನಿದ್ದಿಲ್ಲ, ದಾರಿದ್ರ್ಯದ ಚಿಂತೆ ಅವರಿಗಿದ್ದಿಲ್ಲ. ಇವರಿಗೆ ದಾರಿದ್ರ್ಯ ಇದೆ ಅಂತ ಯಾರ್ಯಾರಿಗೋ ಚಿಂತೆ ಅಷ್ಟೇ. ಬೇರೆಯವರು ದುಃಖ ಪಡ್ತಿದ್ರಂತೆ, ಇವರಿಗೆ ಹಣ ಇಲ್ವಲ್ಲ ಅಂತ. ಬಂದು ಕೇಳಿದರೆ ಹೇಳ್ತಿದ್ರಂತೆ ರಾಘವೇಂದ್ರ ಸ್ವಾಮಿಗಳು, ನನ್ನನ್ನು ಬಡವ ಅಂತ ನೀವ್ಯಾಕಂತೀರಿ? ನಾನೇ ತಿಳ್ಕೊಂಡಿಲ್ಲ ನಾನು ಬಡವ ಅಂತ, ನೀವ್ಯಾಕಂತೀರಿ? ಯಾರು ಹೇಳಿದ್ದು ನನ್ನನ್ನು ಬಡವ ಅಂತ? ನನ್ನನ್ನು ಬಡವ ಅಂತ ಹೇಳಿದವರು ಬಡವರು, ನಾನು ಬಡವ ಅಲ್ಲ. ನನ್ನ ಸಂಪತ್ತಿಗೆ ಏನು ಕಡಿಮೆ ಆಗಿದೆ? ಸುಧೀಂದ್ರ ತೀರ್ಥರಂಥ ಗುರುಗಳಿದ್ದಾರೆ, ಆಚಾರ್ಯರ ಸಚ್ಚಾಸ್ತ್ರ ಅನ್ನುವಂಥ ದಿವ್ಯವಾದ ಸಂಪತ್ತಿದೆ. ವೇದಾಂತ ಓದಿದಂಥ ಮಗ ಲಕ್ಷ್ಮೀನಾರಾಯಣ ಇದ್ದಾನೆ. ಒಂದು ದಿವಸ ರಾಗ ಎಳೆದಿಲ್ಲ ಅಂಥ ಹೆಂಡತಿ ಇದ್ದಾಳೆ ಸರಸ್ವತಿ ಬಾಯಿ. ಇಷ್ಟೆಲ್ಲ ಸಂಪತ್ತು ತುಂಬಿರುವಾಗ ನಾನ್ಯಾಕೆ ಬಡವಾಗ್ತೀನಿ? ಯಾರು ಬಡವ ಗೊತ್ತೇನು? ಹಣ ಇಲ್ದಿದ್ದವರು ಬಡವರಲ್ಲ. ದರಿದ್ರೋ ಎಷ್ಟು ಅಸಂತುಷ್ಟ. ಎಷ್ಟು ಬಂದರೂ ಯಾರಿಗೆ ಸಂತೋಷ ಇಲ್ಲ ಅವರು ಬಡವರು. ಅದೇ ಹೊರತು ಹಣದ ದಾರಿದ್ರ್ಯ ದಾರಿದ್ರ್ಯ ಅಲ್ಲ, ಸಂತೋಷದ ದಾರಿದ್ರ್ಯವೇ ದಾರಿದ್ರ್ಯ ಅಂತ ಹೇಳ್ತಿದ್ರಂತೆ. ಇವೆಲ್ಲ ಪದ್ಮಪುರಾಣದಲ್ಲಿ ಕಂಡು ಬರ್ತಾ ಇದೆ. ನಾಸ್ತಿ ಚಿಂತಾಸಮಂ ದುಃಖಂ ಕಾಯಶೋಷಣಮೇವಹಿ ಯಶ್ಚಿಂತಾಂ ತ್ಯಜ್ಯ ವರ್ತೇತ ಸ ಸುಖೇನ ಪ್ರಮೋದತೆ. ಯಾಕೆ ಚಿಂತೆ ಮಾಡ್ತಿದ್ದೀರಿ ಹೇಳಿ ಅಂತ ಬಹಳ ಒತ್ತಾಯ ಮಾಡಿ ಕೇಳಿದಾಗ, ನಿನಗೇ ಗೊತ್ತಿದೆಯಲ್ಲ, ಹಣ ಇಲ್ಲ, ಸಂಪತ್ತಿಲ್ಲ, ಮಕ್ಕಳಿಲ್ಲ, ಅದೇ ಚಿಂತೆ ಅಂದಾಗ ಸುಮ್ಮನೆ ಹೇಳ್ತಾಳೆ, ಹಣದ ಆಸೆ ಇಟ್ಕೋಬೇಡಿ, ಹಣದ ಲೋಭ ಬೇಡ ನಿಮಗೆ. ಲೋಭ ಅಂತನ್ನೋದು ಪಾಪದ ಬೀಜ. ಈ ಉಪದೇಶ ಇದೆ ಪದ್ಮಪುರಾಣದಲ್ಲಿ. ಲೋಭ ಅನ್ನೋದು ಬೀಜ. ಅದು ಮನುಷ್ಯನಿಗೆ ಬಂತು ಅಂತಂದರೆ ಅದೇ ದೊಡ್ಡ ಮರವಾಗಿ ಬೆಳೀತದೆ. ಲೋಭ ಪಾಪಸ್ಯ ಬೀಜಂ ಹಿ ಮೋಹೋ ಮೂಲಂಚ ತಸ್ಯ ಹಿ ಅಸತ್ಯಂ ತಸ್ಯ ವೈ ಸ್ಕಂಧಃ ಮಾಯಾ ಶಾಖಾಸು ವಿಸ್ತರ ದಂಭ ಕೌಟಿಲ್ಯ ಪತ್ರಾಣಿ ಕುಬುದ್ಧ್ಯಾ ಪುಷ್ಪಿತ ಸದಾ ಅನೃತಂ ತಸ್ಯ ಸೌಗಂಧ್ಯಂ ಫಲಮಜ್ಞಾನಮೇವ ಚ. ಲೋಭ ಅಂತನ್ನೋದು ಬೀಜ, ಅದು ಬೇರಾಗಿ ಹಬ್ಬುತ್ತದಲ್ಲ, ಆ ಲೋಭವೇ ಮರ ಆಗ್ತದೆ. ಆ ಮರದ ಬೇರೆ ಯಾವುದು ಅಂತಂದರೆ ಮೋಹ. ಅದೇ ಅಂದರೆ ಚಿತ್ತ ವಿಕ್ಷೇಪ ಆಗಿಬಿಡ್ತದೆ, ಮನಸ್ಸು ಸರಿಯಾದ ಸ್ಥಿಮಿತದಲ್ಲಿರೋದಿಲ್ಲ, ಅದು ಬೇರಾಗ್ತದೆ. ಸುಳ್ಳು ಹೇಳಲಿಕ್ಕೆ ಶುರು ಮಾಡ್ತಾನೆ, ಅದು ಸ್ಕಂಧ ಕಾಂಡ ಆಗ್ತದೆ. ಮಾಯಾ ಕಪಟತನ ಅಂತನ್ನೋದು ಶಾಖಾ ಸುವಿಸ್ತರ, ಅದೇ ಕೊಂಬೆಗಳಾಗ್ತದೆ. ಡಾಂಭಿಕತನ ಮುಂತಾದದ್ದೆಲ್ಲ ಅದರ ಎಲೆಗಳಾಗ್ತದೆ. ದುರ್ಬುದ್ಧಿ ಅಂತನ್ನೋದು ಹೂವಾಗ್ತದೆ. ಸುಳ್ಳು ಹೇಳೋದು ಅಂತನ್ನೋದು ಸೌಗಂಧ, ಅದೇ ಸುಗಂಧವಾಗ್ತದೆ.
ಅಜ್ಞಾನ ಅನ್ನುವಂಥ ಫಲ ಬಿಡ್ತದೆ. ಕಪಟತನ, ಪಾಖಂಡತನ, ಚೌರ್ಯ, ಅಸೂಯೆ, ಕ್ರೂರತನ ಇವೆಲ್ಲ ಪಕ್ಷಿಗಳು ಬಂದು ಆ ಮರದಲ್ಲಿ ಸೇರ್ತಾವೆ. ಆದ್ದರಿಂದ ಲೋಭ ಅಂತನ್ನೋದು ಇಂಥ ಪಾಪ ಪಕ್ಷಿಗಳು ಬಂದು ಸೇರಲಿಕ್ಕೆ ಬೇಕಾದ ಮರದ ಬೀಜ. ಅದು ಲೋಭದಿಂದ ಮುಂದೆ ಎಲ್ಲ ಬೆಳೀತಾ ಹೋಗ್ತದೆ. ಲೋಭ, ಲೋಭದಿಂದ ಮೋಹ, ಅಸತ್ಯ, ಆಮೇಲೆ ಮಾಯ, ಕೌಟಿಲ್ಯ, ವಕ್ರತೆ, ಕಪಟತನ, ಡಾಂಭಿಕತನ, ದುರ್ಬುದ್ಧಿ, ಸುಳ್ಳು, ಅಜ್ಞಾನ, ಚೌರ್ಯ ಇವೆಲ್ಲ ಬಂದು ಸೇರ್ತದೆ. ಆದ್ದರಿಂದ ಹಣದ ಆಸೆ ಬರಬಾರ್ದು ಮನುಷ್ಯನಿಗೆ. ಲೋಭ ಅನ್ನೋದು ಬಿಟ್ಟು ಬಿಡಿ. ಅಧರ್ಮಸ್ತು ರಸಸ್ತಸ್ಯ ಉತ್ಕಟೋ ಮಧುರಾಯತೆ. ಆ ಫಲದ ಮುಖ್ಯ ರಸ ಅಂತನ್ನೋದು ಅಧರ್ಮವೇ ರಸ ಆಗ್ತದೆ. ಅದರಿಂದ ಹಣದ ಲೋಭ ಯಾಕೆ ಇಟ್ಕೊಂಡಿದ್ದೀರಿ? ಅದು ಬಿಟ್ಟು ಬಿಡಿ. ಸರಿ, ಹಣದ ಆಸೆ ಬಿಡೋಣ. ಬೇಕಾದರೆ ಮಕ್ಕಳಂತೂ ಬೇಕಲ್ವೇ ಎಂದ ಗಂಡ. ಅದಕ್ಕೆ ಹೇಳ್ತಾರೆ, ಮಕ್ಕಳು ಅನೇಕ ಥರ ಹುಟ್ಟುತ್ತಾರೆ. ಮಕ್ಕಳು ಮನುಷ್ಯನಿಗೆ ಋಣ ಸಂಬಂಧಿನ ಕೇಚಿತ್ ನ್ಯಾಸಾಪಹಾರಕಾಹ ಲಾಭಪ್ರದಾ ಭವಂತೇಕೆ ಉದಾಸೀನಾಸ್ತಥಾಪರೇ. 4 ವಿಧವಾಗಿ ಮಕ್ಕಳು ಹುಟ್ಟುತ್ತಾರೆ. ಋಣ ಸಂಬಂಧಿ ಮಕ್ಕಳು ಅಂತ ಕೆಲವರು ಇರ್ತಾರೆ. ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಯಾರ ಹತ್ರ ಸಾಲ ತಗೊಂಡಿರ್ತೇವೆ, ಆ ಸಾಲ ಅವರಿಗೆ ಕೊಡದೆ ಹೋಗಿದ್ರೆ, ಹಾಗೆ ಸತ್ತಿದ್ರೆ, ಅವರು ಮುಂದೆ ನಮ್ಮ ಮಕ್ಕಳಾಗಿ ಹುಟ್ಟಿ ನಮಗೆ ವಿರುದ್ಧವಾಗಿ ನಿಂತುಕೊಂಡು ನಮ್ಮ ಹಣ ಎಲ್ಲ ದೋಚುತ್ತಾರೆ. ಮಾಡಬಾರದು ಕೆಲಸಕ್ಕೆಲ್ಲ ಖರ್ಚು ಮಾಡ್ತಾರೆ. ಇದು ಋಣ ಸಂಬಂಧಿ ಪುತ್ರರು ಅಂತ ಹೆಸರು. ಅದರಿಂದ ನಮ್ಮ ಮಕ್ಕಳು ಹುಟ್ಟಿದ್ದಾರೆ ಅಂದರೆ ನಮಗೆ ಪ್ರಿಯರಾದ ಮಕ್ಕಳೇ ಹುಟ್ಟುತ್ತಾರೆ ಅಂತೇನಿಲ್ಲ. ನಮ್ಮ ಹಣ ಎಲ್ಲ ಯದ್ವಾ ತದ್ವಾ ಖರ್ಚು ಮಾಡಿ ದುರ್ವ್ಯವಹಾರಗಳಿಗೆ ಹಾಕಿ ಎಲ್ಲ ದೋಚಿದ್ರೆ ನಾವು ಹಿಂದೆ ಅವರ ಸಾಲ ಮಾಡಿದ್ವಿ ಅಂತ ತಿಳ್ಕೊಳ್ಬೇಕಷ್ಟೆ. ಈ ಋಣ ಸಂಬಂಧಿ ಪುತ್ರರು ಅಂತ ಹುಟ್ಟುತ್ತಾರೆ. ಯಾರಾದರೂ ಅಡಿಬಿಟ್ಟಿದ್ರೆ ನಮ್ಮ ಹತ್ರ, ಅದನ್ನು ನಾವು ತಿಂದು ಹಾಕಿದರೆ ಆವಾಗ ನಮ್ಮ ಹಣ ತಿನ್ಲಿಕ್ಕೆ ಪುನಃ ಅವರು ಹುಟ್ಟುತ್ತಾರೆ. ಮಕ್ಕಳು ಹುಟ್ಟಿದ್ದಾರೆ ಅಂತಂದರೆ ಅವರು ಪುಣ್ಯವಂತರು ಅಂತಲೇ ಭಾವಿಸಬೇಕಾಗಿಲ್ಲ. ಈ ರೀತಿ ಮಕ್ಕಳು ಹುಟ್ಟೋದಿರ್ತದೆ. ಇನ್ನು ಯಾರಿಗೂ ಉಪಕಾರ ಮಾಡಿರ್ತೇವೆ, ಅವರಿಗೆ ತುಂಬ ಅನುಕೂಲ ಉಪಕಾರ ನಾವು ಮಾಡಿದರೆ ಅದರ ಋಣ ತೀರಿಸಲಿಕ್ಕೆ, ನಮಗೆ ಉಪಕಾರ ಮಾಡಲಿಕ್ಕೆ, ನಮ್ಮನ್ನು ಸಾಕಲಿಕ್ಕೆ ಹುಟ್ಟೋದು ಉಂಟು. ಇದು ಲಾಭಪ್ರದ ಪುತ್ರರು ಅಂತ ಹೆಸರು. ಇನ್ನು ಕೆಲವರು ಯಾವ ಸಂಬಂಧನೂ ಇಲ್ಲದೆ ಹುಟ್ಟುತ್ತಾರೆ, ಉದಾಸೀನ ಪುತ್ರರು. ನಾವು ಅವರದ್ದೇನೂ ತಿಂದು ಹಾಕಿಲ್ಲ, ಅವರಿಗೆ ಮೋಸ ಮಾಡಿಲ್ಲ, ನಮ್ಮ ಹಣ ದೋಚಲಿಕ್ಕೆ ಅವರು ಮಕ್ಕಳಾಗಿ ಬಂದಿಲ್ಲ. ಅಥವಾ ನಾವು ಅವರಿಗೆ ಉಪಕಾರವೂ ಮಾಡಿಲ್ಲ, ಆದರೂ ಮಕ್ಕಳಾಗಿ ಹುಟ್ಟುತ್ತಾರೆ. ಇದು ಉದಾಸೀನ ಪುತ್ರರು ಅಂತ ಹೆಸರು. ಹೀಗೆ ಮಕ್ಕಳು ಹುಟ್ಟಿದ ಕೂಡಲೇ ಅದು ಪುಣ್ಯ ಆದ್ದರಿಂದ ಅಂತಲೇ ಭಾವಿಸಬೇಕಾಗಿಲ್ಲ. ನಾನಾ ಥರ ಹುಟ್ಟುತ್ತದೆ. ನಮಗೆ ಯಾಕೆ ಮಕ್ಕಳಾಗಿಲ್ಲ ಅಂದರೆ ನಾವು ಹಿಂದೆ ಯಾರಿಗೂ ಅಪಕಾರ ಮಾಡಿಲ್ಲ, ಯಾರ ಹಣವನ್ನು ತಿಂದು ಹಾಕಿಲ್ಲ. ಆದ್ದರಿಂದ ಅವ್ರು ನಮ್ಮ ಹಣ ತಿನ್ಲಿಕ್ಕೆ ಮಕ್ಕಳಾಗಿ ಹುಟ್ಟಿಲ್ಲ ಅಂತ ತಿಳ್ಕೊಳ್ರಿ ಅಷ್ಟು. ಹೆಂಡತಿ ಹೇಳ್ತಾಳೆ. ಅಥವಾ ಯಾರಿಗಾದರೂ ಕೂಡ ನಾವು ಉಪಕಾರ ಮಾಡಿದರೆ ನಮಗೆ ಉಪಕಾರ ಮಾಡಲಿಕ್ಕೆ ಹುಟ್ಟುತ್ತಾರೆ. ನಾವು ಯಾರಿಗೂ ಉಪಕಾರನೂ ಮಾಡಿಲ್ಲ, ಅಪಕಾರವೂ ಮಾಡಿಲ್ಲ, ಆದ್ದರಿಂದ ನಮಗೆ ಮಕ್ಕಳು ಹುಟ್ಟಿಲ್ಲ. ಇಷ್ಟು ತಿಳ್ಕೊಳ್ರಿ ಸಾಕು ಅಂತ ಹೆಂಡತಿ ಉಪದೇಶ ಮಾಡ್ತಾಳೆ. ಆದರೂ ಕೂಡ ಗಂಡ ಹೇಳ್ತಾನೆ, ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೀಗೆಲ್ಲ ಇದೆ. ಏಕೋಪಿ ಪುತ್ರೋ ಧರ್ಮಾತ್ಮ, ಒಬ್ಬನಾದರೂ ಮಗ ಬೇಕೇ ಬೇಕು ಅಂತ ಉಂಟಲ್ಲ, ಆದ್ದರಿಂದ ನಮಗೆ ಸಂತತಿ ಬೇಕೇ ಬೇಕು, ಅದನ್ನು ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತಂದಾಗ ಸುಮನ ಹೇಳಿದ್ದು, ಹಾಗಾದರೆ ಹಿಂದಿನ ಜನ್ಮದ ಯಾವ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಮಕ್ಕಳು ಹುಟ್ಟುತ್ತಾರೆ. ಸಾಧಾರಣ ಕರ್ಮ ಸಿದ್ಧಾಂತ ಅಂತಾರೆ. ನಾವು ಯಾರಿಗೇನು ಮಾಡಿರ್ತೀವಿ ಅದನ್ನು ನಾವು ಅನುಭವಿಸ್ತಾ ಇರ್ತೀವಿ. ಅದು ಇಲ್ಲದೇನೂ ಕೂಡ ಮಕ್ಕಳು ಹುಟ್ಟಬೇಕಾಗಿದ್ದರೆ ಪುಣ್ಯ ಮಾಡಬೇಕು. ಈ ಜನ್ಮದಲ್ಲಿ ನೀವು ಒಂದಿಷ್ಟು ಪುಣ್ಯಕರ್ಮ ಮಾಡಿರಿ, ಆ ಪುಣ್ಯಕರ್ಮದಿಂದ ನಿಮಗೆ ಸಂತತಿ ಆಗಬಹುದು ಅಂತ ಹೆಂಡತಿ ಸಲಹೆ ಕೊಟ್ಟಲು. ಗಂಡನಿಗೆ ಪುಣ್ಯ ಅಂದರೆ ಏನು ಅಂತ ಕೇಳ್ತಾ ಇದ್ದಾನೆ. ಪುಣ್ಯ ಮಾಡು ಅಂದರೆ ಏನು ಮಾಡೋದದು? ಪುಣ್ಯಸ್ಯಾಚರಣಂ ಬ್ರೂಹಿ. ಏನದು ಪುಣ್ಯ ಅಂದರೆ? ಸುಪುಣ್ಯಶ್ಚೀದೃಶೋ ಭದ್ರೇ ವದ ಪುಣ್ಯಸ್ಯ ಲಕ್ಷಣಂ. ಪುಣ್ಯದ ಲಕ್ಷಣ ಏನು? ಪುಣ್ಯ ಎಂಥದ್ದಿರ್ತದೆ? ಆವಾಗ ದಶಾಂಗ ಧರ್ಮ ಅಂತ 10 ಅಂಗಗಳ ಧರ್ಮವನ್ನು ಹೇಳ್ತಾ ಇದ್ದಾಳೆ ಸುಮನ. ಬ್ರಹ್ಮಚರ್ಯೇಣ ಸತ್ತೇನ ಮಖಪಂಚಕ ವರ್ತನೈ ದಾನೇನ ನಿಯಮೈಶ್ಚಾಪಿ ಕ್ಷಮಾ ಶೌಚೇನ ವಲ್ಲಭ ಅಹಿಂಸಯಾ ಶುಶಕ್ತ್ಯಾಚ ಅಸ್ತೇಯೇನಾಪಿ ವರ್ತನೈ ಏತೈರ್ದಶಭಿರಂಗೈಸ್ತು ಧರ್ಮಮೇವಂ ಪ್ರಪೂರಯೇತ್. ಪುಣ್ಯ ಸಂಪಾದನೆ ಮಾಡಬೇಕು ಅಂದರೆ ಬ್ರಹ್ಮಚರ್ಯ ಕಾಪಾಡಿಕೊಂಡಿರಬೇಕು. ಬ್ರಹ್ಮಚರ್ಯ ಅಂತಂದರೆ ಬ್ರಹ್ಮಣಿ ಚರ್ಯಂ ಅಂತಂದರೆ ಷಡಂಗ ಸೇವಾ. ನಮ್ಮ ಕಣ್ಣು ವಾಣಿ ಗುಣಾನುಕಥನೆ ಶ್ರವಣವು ಕಥಾಯಾಮ್ ಅಂತ
ವಾಣಿ, ಶ್ರವಣ, ಕೈ, ಕಾಲು, ತಲೆ, ಮನಸ್ಸು ಇವೆಲ್ಲ ಭಗವಂತನ ಕಡೆನೇ ಸಂಚರಿಸಿದರೆ ಇದು ಬ್ರಹ್ಮಚರ್ಯ ಅಂತ. ಮುಖ್ಯವಾದ ಬ್ರಹ್ಮಚರ್ಯ ಅದು. ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯ ಅಂತ ಕರೀತಾರೆ. ಸತ್ಯೇನ ಸತಾಂ ಹಿತಂ ಸತ್ಯಂ ಬ್ರಹ್ಮಚರ್ಯ. ಸತ್ಯ ಪಂಚಯಜ್ಞಗಳು, ಋಷಿಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಆಮೇಲೆ ದೇವಯಜ್ಞ, ಪಿತೃಯಜ್ಞ ಅನ್ನುವಂಥ ಪಂಚಯಜ್ಞಗಳು. ಪಿತೃಯಜ್ಞ ಅಂದರೆ ಶ್ರಾದ್ದಾದಿಗಳು, ದೇವಯಜ್ಞ ಅಂದರೆ ವೈಶ್ವದೇವಾದಿಗಳು, ದೇವತೆಗಳಿಗೆ ಆಹುತಿ ಕೊಡೋದು. ಋಷಿಯಜ್ಞ ಅಂತಂದರೆ ಋಷಿಗಳು ಕಂಡುಕೊಂಡಿರ್ತಕ್ಕಂಥ ವೇದ ಪರಂಪರೆಯನ್ನು ಮುಂದುವರಿಸಬೇಕು, ಬ್ರಹ್ಮಯಜ್ಞ. ಮತ್ತು ಶ್ರಾದ್ದಾದಿಗಳು ಪ್ರಾಣಿಗಳನ್ನು ಸಾಕೋದು, ಗೋವು ಸಾಕಬೇಕು, ಭೂತಯಜ್ಞ. ಮತ್ತು ಮನುಷ್ಯಯಜ್ಞ ಅಂದರೆ ಅತಿಥಿಗಳ ಸತ್ಕಾರ, ಮನುಷ್ಯರಿಗೆ ಊಟ ಹಾಕೋದು, ಇವೆಲ್ಲ ಸತ್ಕಾರ ಮಾಡೋದು. ಇಂಥ ಪಂಚಯಜ್ಞಗಳು. ದಾನ, ನಿಯಮ ಅಂತ ಇದೆ, ನಿಯಮವನ್ನು ಅನುಷ್ಠಾನ ಮಾಡೋದು. ಕ್ಷಮ, ಶೌಚ, ಅಹಿಂಸ, ಕಳ್ಳತನ ಮಾಡದೇ ಇರೋದು, ನಮ್ಮ ಶಕ್ತಿಯನ್ನು ಸದುಪಯೋಗಗೊಳಿಸ್ಕೊಳ್ಳೋದು, ದೇಹದ ಪ್ರಾಣವನ್ನು. ಇಂಥ ದಶಾಂಗ ಧರ್ಮವನ್ನು ನಾವು ಮಾಡ್ತಾ ಇದ್ದರೆ ಅದರಿಂದ ಮನುಷ್ಯನಿಗೆ ಸಂತತಿ ಇವೆಲ್ಲ ಈ ಪುಣ್ಯದಿಂದ ಬರೋದುಂಟು. ಅದನ್ನು ಅನುಷ್ಠಾನ ಮಾಡಿರಿ. ಇಂಥ ಧರ್ಮವನ್ನೇ ಧರ್ಮದೇವತೆ ಅಂತ ಕರೀತಾರೆ. ಗಂಡ ಕೇಳ್ತಾನೆ, ಧರ್ಮದೇವತೆ ಅಂತಂದರೆ ಅದಕ್ಕೆ ಅವನಿಗೊಂದು ರೂಪ ಇರ್ತದ? ಹೇಗೆ ಅವನು ಯಾವ ಸ್ವರೂಪ ಇರ್ತದೆ ಅವನಿಗೆ ಧರ್ಮದೇವತೆಗೆ? ಇದೆಲ್ಲ ಅವನ ಅಂಗ ಅಂದರೆ ಯಾವ ರೀತಿ ಇರ್ತದೆ? ಅದಕ್ಕೆ ಹೇಳಿದ್ದು, ಧರ್ಮದೇವತೆಯ ಸಾಕ್ಷಾತ್ಕಾರ ಎಲ್ರಿಗೂ ಆಗೋದಿಲ್ಲ, ಬಹಳ ಕಠಿಣ. ದತ್ತ ಮತ್ತು ದುರ್ವಾಸ ಇಬ್ಬರು ಧರ್ಮದೇವತೆಗಳನ್ನು ಸಾಕ್ಷಾತ್ಕರಿಸಿಕೊಂಡವರು. ಅವರ ಸ್ವರೂಪ ಹೇಗಿರ್ತದೆ ಅಂತ ಅವರ ಮೂರ್ತಿಯನ್ನು ನೋಡಿದವರು ಇಬ್ಬರಿದ್ದಾರೆ, ದತ್ತ ಮತ್ತು ದುರ್ವಾಸ. ಅದರಲ್ಲಿಯೂ ದುರ್ವಾಸರು ಧರ್ಮದೇವತೆಯನ್ನು ಕಂಡುಕೊಂಡ ಪ್ರಸಂಗ ಬಹಳ ವಿಚಿತ್ರವಾಗಿದೆ ಅಂತ ಅದನ್ನು ಸುಮ್ಮನೆ ಹೇಳ್ತಾಳೆ. ದುರ್ವಾಸ ಋಷಿಗಳು ಎಷ್ಟೋ ವರ್ಷ, ಸಾವಿರಾರು ವರ್ಷ ತಪಸ್ಸು ಮಾಡಿದರಂತೆ ಧರ್ಮದೇವತೆಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ. ಎಷ್ಟು ವರ್ಷ ತಪಸ್ಸು ಮಾಡಿದರೂ ಕೂಡ ಧರ್ಮದೇವತೆ ಬರಲಿಲ್ಲ, ಕಣ್ಣು ಮುಂದೆ ಬರಲಿಲ್ಲ. ಇನ್ನೂ ಅನೇಕ ವರ್ಷ ಮಾಡಿದ ಮೇಲೆ ಕೊನೆಗೆ ಧರ್ಮದೇವತೆ ಬಂದ. ಅಷ್ಟೊತ್ತಿಗೆ ದುರ್ವಾಸರಿಗೆ ಅವರ ಕೋಪ ಹೆಮ್ಮರವಾಗಿತ್ತು. ಬರಲಿಲ್ಲ ಅಂತ ಸಿಟ್ಟು ಬೆಳೀತಾ ಹೋಗಿತ್ತು. ತಪಸ್ಸು ಬೆಳೀತು, ಸಿಟ್ಟು ಬೆಳೀತು. ಧರ್ಮದೇವತೆ ಬಂದಾಗೆ ಕಿಡಿಕಿಡಿಯಾದ್ರಂತೆ ದುರ್ವಾಸರು. ಭಾರೀ ಸಿಟ್ಟು ಬಂದಿತ್ತು. ಆವಾಗ ಧರ್ಮದೇವತೆ ಕೇಳ್ತಾನೆ, ಕಸ್ಮಾತ್ ಕೋಪ ಕೃತೋ ವಿಪ್ರ ಭವಾಂಸ್ ತಪಸ್ಸಮನ್ವಿತಃ ಕ್ರೋಧೋ ಹಿ ನಾಶಯೇತ್ ಶ್ರೇಯ ತಪಯೇವ ನ ಸಂಶಯ. ಯಾಕೆ ಸಿಟ್ಟಾಗ್ತಾ ಇದ್ದೀರಿ ದುರ್ವಾಸರೇ? ಸಿಟ್ಟು ಅಂತನ್ನೋದು ತಪಸ್ಸನ್ನು, ಶ್ರೇಯಸ್ಸನ್ನು ಎಲ್ಲವನ್ನೂ ನಾಶ ಮಾಡ್ತದೆ. ಸರ್ವನಾಶಕರಂ ತಸ್ಮಾತ್ ಕ್ರೋಧಂ ತತ್ರ ವಿವರ್ಜಯೇತ್. ಸಿಟ್ಟು ಬಿಡಬೇಕು ನೀವು, ಯಾಕೆ ಸಿಟ್ಟಾಗ್ತಿದ್ದೀರಿ? ಸ್ವಸ್ಥೋಭವ ದ್ವಿಜಶ್ರೇಷ್ಠ, ಶಾಂತರಾಗಿರಿ, ಯಾಕಷ್ಟು ಕೋಪ ಅಂತಂದಾಗ ದುರ್ವಾಸ ಋಷಿಗಳು ಹೇಳ್ತಾರೆ, ಎಷ್ಟು ಲಕ್ಷ ವರ್ಷ ತಪಸ್ಸು ಮಾಡಿದ್ದೀನಿ ನಿನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ, ಇಷ್ಟು ತಡ ಮಾಡಿ ನೀನು ಬಂದಿದ್ದಿ, ಆದ್ದರಿಂದ ಈ ಸಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಬಂದ ಸಿಟ್ಟು ನಿನಗೆ ಶಾಪ ಹಾಕೇ ಹೋಗೋದು ಅಂತಂದು. ಆಗ ಧರ್ಮದೇವತೆ ಹೇಳ್ತಾನೆ, ಹಾಗಾದರೆ ಶಾಪನಾದರೂ ಹಾಕಿ ಅದನ್ನು ಕಡಿಮೆ ಮಾಡಿಕೊಳ್ಳ್ರಿ ಸಿಟ್ಟು ಅಂತ. ಸಿಟ್ಟು ಹೋಗಬೇಕಾದ್ರೆ ಶಾಪ ಹಾಕಲೇಬೇಕು ಅಂತಂದ್ರೆ ನಿಮಗೆ ಸಿಟ್ಟು ಹೋದರೂ ಸಾಕು, ಶಾಪ ಹಾಕಿ. ಏನು ಅಂತ ಶಾಪ ಹಾಕ್ತೀರಿ? ಹಾಕ್ರಿ. ಆಗ ಧರ್ಮದೇವತೆಗೆ ದುರ್ವಾಸರು ಶಾಪ ಹಾಕಿದ್ರಂತೆ, ನೀನು ನನಗೆ ಪ್ರತ್ಯಕ್ಷನಾಗಲಿಕ್ಕೆ ಬಹಳ ವಿಳಂಬ ಮಾಡಿದ್ದರಿಂದ ಭರತ ಕುಲದಲ್ಲಿ ಒಬ್ಬ ರಾಜನಾಗಿ ಹುಟ್ಟು ಅಂತ ಶಾಪ ಹಾಕಿದ್ರಂತೆ. ಇನ್ನೊಂದು ಶಾಪ ಹಾಕಿದರು, ನೀನೊಬ್ಬ ಒಂದು ಜನ್ಮದಲ್ಲಿ ದಾಸೀಪುತ್ರನಾಗಿಯೂ ಹುಟ್ಟು ಅಂತ ಶಾಪ ಹಾಕಿದ್ರಂತೆ. ಇನ್ನೊಂದು ಜನ್ಮದಲ್ಲಿ ನಿನಗೆ ಚಂಡಾಲತ್ವ ಬರಲಿ ಅಂತ ಶಾಪ ಹಾಕಿದ್ರಂತೆ. ಭರತಾನಾಂ ಕುಲೇ ಜಾತಃ. ಅದಕ್ಕೆ ಈ ದುರ್ವಾಸರ ಶಾಪದಿಂದ ಆ ಧರ್ಮದೇವತೆ ಭರತರ ಕುಲದಲ್ಲಿ, ಭರತ ವಂಶದಲ್ಲಿ ಧರ್ಮೋಭೂತ್ವ ಯುಧಿಷ್ಠಿರ ಅಂತ ಒಂದು ಜನ್ಮ ತಾಳ್ತಾನೆ ಆ ದುರ್ವಾಸರ ಶಾಪದಿಂದ. ವಿದುರೋ ದಾಸೀಪುತ್ರಸ್ತು. ದಾಸೀಪುತ್ರನಾಗಿ ವಿದುರನಾಗಿ ಹುಟ್ಟಿದ ಇನ್ನೊಂದು ಜನ್ಮ. ಅನ್ಯಂಚೈವ ವದಾಮ್ಯಹಂ. ಮತ್ತೊಂದು ಜನ್ಮ ಬಂತು. ಯದಾ ರಾಜ ಹರಿಶ್ಚಂದ್ರೋ ವಿಶ್ವಾಮಿತ್ರೇಣ ಕರ್ಷಿತಃ ತದಾ ಚಂಡಾಲತಾಂ ಪ್ರಾಪ್ತಃ ಸಹಿ ಧರ್ಮೋ ಮಹಾಮುನಿ. ಯಾವಾಗ ಸತ್ಯ ಹರಿಶ್ಚಂದ್ರ
ತನ್ನ ಸತ್ಯನಿಷ್ಠ ಅಂತ ತೋರಿಸ್ಕೊಳ್ಳುವಾಗ ವಿಶ್ವಾಮಿತ್ರರು ಹರಿಶ್ಚಂದ್ರನನ್ನು ತುಂಬ ಪರೀಕ್ಷೆ ಮಾಡಿದರು. ಆ ಸಂದರ್ಭದಲ್ಲಿ ಒಬ್ಬ ಚಂಡಾಲ ಬಂದು ಹರಿಶ್ಚಂದ್ರನನ್ನೇ ಖರೀದಿ ಮಾಡಿ ಪರ್ಚೇಸ್ ಮಾಡಿ ಸ್ಮಶಾನದಲ್ಲಿ ತನ್ನ ಕೆಲಸಕ್ಕೆ ಹಚ್ಚುತ್ತಾನೆ ಅಂತ ಕಥೆ ಇದೆ. ಆ ಚಂಡಾಲನೇ ಧರ್ಮದೇವತೆ ಅಂತ. ಪರೀಕ್ಷೆ ಮಾಡಲಿಕ್ಕೋಸ್ಕರ ಧರ್ಮದೇವತೆ ಚಂಡಾಲ ರೂಪದಲ್ಲಿ ಬಂದಿದ್ದಾನೆ ಅಂತ ಉಂಟು. ಹೀಗೆ ಭರತಾನಾಂ ಕುಲೇ ಜಾತಃ ಧರ್ಮೋ ಭೂತ್ವ ಯುಧಿಷ್ಠಿರ ವಿದುರೋ ದಾಸೀಪುತ್ರಸ್ತು ಅನ್ಯಂಚೈವ ವದಾಮ್ಯಹಂ ಯದಾ ರಾಜ ಹರಿಶ್ಚಂದ್ರ ವಿಶ್ವಾಮಿತ್ರೇಣ ಕರ್ಷಿತಃ ಅಥವಾ ಧರ್ಷಿತಃ ಅಂತಿರ್ಬೋದು ತದಾ ಚಂಡಾಲತಾಂ ಪ್ರಾಪ್ತಃ ಸಹಿ ಧರ್ಮೋ ಮಹಾಮತಿ ಏವಂ ಕರ್ಮಫಲಂ ಭುಕ್ತಂ ಧರ್ಮೇಣಾಪಿ ಮಹಾತ್ಮನ ದುರ್ವಾಸಸೋ ಹಿ ಶಾಪಾದ್ವೈ ಸತ್ಯಮುಕ್ತಂ ತವಾಗ್ರತಃ. ಈ ರೀತಿ ಧರ್ಮದೇವತೆ ದುರ್ವಾಸರಿಗೆ ಪ್ರತ್ಯಕ್ಷ ಆದದ್ದು ಹೌದು, ದುರ್ವಾಸರಿಂದ ಶಾಪ ಪಡೆದು ಈ 3 ಜನ್ಮ ಎತ್ತಿದ್ದಾನೆ. ಇಂಥ ಧರ್ಮದೇವತೆಯ ಪರಿವಾರವೇ ಅವನ ಅಂಗಗಳೇ ಈ ಬ್ರಹ್ಮಚರ್ಯ, ಸತ್ಯ, ಅಹಿಂಸಾ, ನಿಷ್ಠೆ, ಪ್ರಾಮಾಣಿಕತನ ಇವೆಲ್ಲವೂ ಕೂಡ ಅವನ ಅಂಗಭೂತವಾಗಿದೆ. ಇಂಥ ಧರ್ಮಗಳನ್ನು ಅನುಷ್ಠಾನ ಮಾಡಿರಿ ಚೆನ್ನಾಗಿ, ಅದರಿಂದ ಸಂತತಿ ಆಗ್ತದೆ ಅಂತ ಸುಮನ ಸಲಹೆ ಕೊಟ್ಟಳು. ಆಮೇಲೆ ಅವರಿಬ್ಬರೂ ಕೂಡ ಸೋಮಶರ್ಮ ಮತ್ತು ಸುಮನ ಅವರಿಬ್ಬರು ತಪಸ್ಸು ಮಾಡ್ತಾರೆ. ಚೆನ್ನಾಗಿ ತಪಸ್ಸು ಮಾಡಿದ ಮೇಲೆ ಅದಕ್ಕಿಂತ ಮುಂಚೆ ವಸಿಷ್ಠ ಋಷಿಗಳ ಹತ್ರ ಹೋಗ್ತಾರೆ. ಏನು ತಪಸ್ಸು ಮಾಡಬೇಕು ಅಂತ ವಸಿಷ್ಠ ಋಷಿಗಳನ್ನು ಕೇಳ್ರಿ ಅಂತಂದಾಗ ವಸಿಷ್ಠ ಋಷಿಗಳ ಹತ್ರ ಸೋಮಶರ್ಮ ಹೋಗ್ತಾನೆ. ವಸಿಷ್ಠ ಮಹರ್ಷಿಗಳನ್ನು ಕೇಳ್ತಾನೆ. ವಸಿಷ್ಠಂ ಗಚ್ಚ ಧರ್ಮಜ್ಞಂ ತಂ ಪ್ರಾರ್ಥಯ ಮಹಾಮುನಿಂ ತಸ್ಮಾತ್ ಪ್ರಾಪ್ಸ್ಯಸಿ ವೈ ಪುತ್ರಂ ಧರ್ಮಜ್ಞಂ ಧರ್ಮವತ್ಸಲಂ. ವಸಿಷ್ಠ ಋಷಿಗಳು ಧರ್ಮಜ್ಞರಾಗಿದ್ದಾರೆ, ಅವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿರಿ ಎಂದಾಗ ಸೋಮಶರ್ಮ ವಸಿಷ್ಠ ಋಷಿಗಳ ಹತ್ರ ಹೋಗಿ, ಯಾಕೆ ನನಗೆ ದಾರಿದ್ರ್ಯ ಬಂದಿದೆ, ಯಾಕೆ ನನಗೆ ಅಪುತ್ರತ್ವ ಬಂದಿದೆ, ಆ ಮೂಲವನ್ನು ತೆಗೆದುಹಾಕಬೇಕು, ನನಗೆ ಸಂತತಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ವಸಿಷ್ಠ ಋಷಿಗಳು ಆ ಸೋಮಶರ್ಮನ ಪೂರ್ವಚರಿತ್ರೆಯನ್ನು ಹೇಳ್ತಾರೆ. ನೀನು ಯಾಕೆ ದರಿದ್ರನಾಗಿ ಈ ದಾರಿದ್ರ್ಯ ಅನುಭವಿಸ್ತಿದ್ದಿ ಅಂತಂದರೆ, ನೀನು ಹಿಂದಿನ ಜನ್ಮದಲ್ಲಿ ಕೃಷಿಕರ್ತ ಜ್ಞಾನಹೀನ ಮಹಾಲೋಭೇನ ಸಂಯುತ ಒಬ್ಬ ಕೃಷಿಕನಾಗಿದ್ದಿ. ಹೊಲ ಗದ್ದೆಗಳಲ್ಲಿ ಉಳೋದು, ಬಿತ್ತೋದು, ಈ ಹಣ ಸಂಪಾದನೆ ಮಾಡೋದು ಇಷ್ಟೇ ನಿನ್ನ ಕೆಲಸ. ಆ ಕೆಲಸ ಮಾಡುವಾಗ ಅದರ ಜೊತೆಗೆ ಸ್ವಲ್ಪನೂ ಜ್ಞಾನ ಸಂಪಾದನೆ ಮಾಡಲಿಲ್ಲ. ಕೃಷಿಕರ್ತ ಜ್ಞಾನಹೀನ, ಭಗವಂತನ ತತ್ವಜ್ಞಾನ ಪಡೆಯದೇನೆ ಕೇವಲ ಮಹಾಲೋಭೇನ ಸಂಯುತ ಮಹಾಲೋಭಿಯಾಗಿ ಕೃಷಿಕನಾಗಿದ್ದಿ. ಒಬ್ಬಳು ಹೆಂಡತಿ ಇದ್ಲು, ಬಹುಪುತ್ರ, ಸಾಕಷ್ಟು ಮಕ್ಕಳಿದ್ರು. ನಿನಗೆ ಧರ್ಮ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ, ದಾನ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ. ದಾನಂ ನೈವ ತ್ವಯಾ ದತ್ತಂ ಶಾಸ್ತ್ರಂ ನೈವ ಪ್ರತಿಶ್ರುತಂ ಕೃತಾ ನೈವ ತ್ವಯಾ ತೀರ್ಥೆ ಯಾತ್ರಾ ಚೈವ ಮಹಾಮತೆ. ತೀರ್ಥ ಯಾತ್ರೆ ಮಾಡಿದವನಲ್ಲ ನೀನು, ಸತ್ಯ ನುಡಿದವನಲ್ಲ, ಧರ್ಮ ತಿಳಿದವನಲ್ಲ. ಕೇವಲ ಹಣ ಸಂಪಾದನೆ ಮಾಡೋದು ಒಂದೇ ನಿನ್ನ ಗುರಿಯಾಗಿತ್ತು. ಮಹಿಷೀಣಾಂ ತಥಾಶ್ವಾನಾಂ ಪಾಲನಂಚ ಪುನಃ ಪುನಃ. ಪಶುಪಾಲನೆ, ಗೋವುಗಳನ್ನು ಸಾಕೋದು, ಎಮ್ಮೆಗಳನ್ನು ಸಾಕೋದು, ಕುದುರೆ ಸಾಕೋದು, ಇಷ್ಟೇ ಕೆಲಸ ಮಾಡಿಕೊಂಡು ವಿಪುಲಂಚ ಧನಂ ತದ್ವಲ್ಲೋಭೇನ ಪರಿಸಂಚಿತಂ. ಸಾಕಷ್ಟು ಹಣವೊಂದು ಕೂಡಿಸಿಟ್ಟಿ. ಕೃಪಾಂ ಕೃತ್ವಾ ನದತ್ವಂತೂ ಭವತಾ ಧನಮೇವಚ. ಒಬ್ಬ ದೀನ ದಲಿತರಿಗೆ ಅವರ ಮೇಲೆ ಕೃಪೆ ಮಾಡಿ ಒಂದು ಬಿಡಿ ಕಾಸು ಕೊಟ್ಟವನಲ್ಲ. ತಕ್ರಂ ಘೃತಂ ತಥಾ ಕ್ಷೀರಂ. ಬೇಕಾದಷ್ಟು ಗೋ ಸಾಕಿದ್ರಿಂದ ಹಾಲು, ಮೊಸರು, ತುಪ್ಪ ಎಲ್ಲ ಬರ್ತಿತ್ತು. ಒಂದು ಹೋಮ ಹವನಕ್ಕೆ ತುಪ್ಪ ಕೊಟ್ಟವನಲ್ಲ ನೀನು. ಒಬ್ಬರಿಗೆ ಒಂದು ಲೋಟ ಮಜ್ಜಿಗೆ ಕೊಡಲಿಲ್ಲ. ಎಲ್ಲ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡಿದಿ. ದುಷ್ಕಾಲಂ ಚಿಂತಿತಂ ವಿಪ್ರ ಮೋಹಿತೋ ವಿಷ್ಣು ಮಾಯೆಯ. ಹೀಗೆ ನೀನು ನಿರ್ದಯನಾಗಿ ದಾನ ಧರ್ಮ ಇಲ್ಲದೆ ಬದುಕ್ತಾ ಇದ್ದಿ. ಹೋಗಲಿ, ಶ್ರಾದ್ದ ಬಂದಾಗ ನಿನ್ನ ಹೆಂಡತಿ ನೆನಪು ಮಾಡ್ತಿದ್ಲು. ಏನ್ರಿ, ಈ ಪಕ್ಷದಲ್ಲೇನೆ ಶ್ರಾದ್ದ ಬರ್ತದೆ, ತಯಾರು ಮಾಡ್ಕೊಳ್ರಿ ಅಂತ ಹೇಳಿದರೆ ಮುದ್ದಾಂ ಆ ದಿವಸ ನೀನು ಊರು ಬಿಟ್ಟು ಹೋಗ್ತಾ ಇದ್ದಿ. ಏನೋ ಪ್ರೋಗ್ರಾಮ್ ಹಾಕ್ಕೊಂಡು ಹೋಗಿಬಿಡೋದು. ಯಾಕೆ? ಇದ್ದರೆ ಶ್ರಾದ್ದ ಮಾಡಬೇಕು, ಖರ್ಚಾಗ್ತದೆ, ಬ್ರಾಹ್ಮಣರಿಗೆ ಕೊಡಬೇಕು ಅಂತ. ಶ್ವಶುರಸ್ಯ ಶ್ರಾದ್ದ ಕಾಲ ಶ್ವಶ್ರಾಶ್ಚೈವ ಮಹಾಮತೆ ಅಂತ ಹೆಂಡತಿ ಹೇಳಿದರೆ, ಭಾರ್ಯಾ ವದತಿ ತೇ ಸಾಧ್ವಿ ದಿನಮೇನಂ ಸಮಾಗತಂ. ಶ್ವಶ್ರಾಶ್ಚೈವ ಮಹಾಮತೆ, ಅತ್ತೆ ಮಾವಂದ್ರದ್ದು ಶ್ರಾದ್ದ ಬಂದಿದೆ, ತಯಾರು ಮಾಡಿಕೊಳ್ಳ್ರಿ ಅಂತ ಹೇಳಿದರೆ, ತ್ವಂ ಶ್ರುತ್ವ ತದ್ವತಸ್ತಸ್ಯಾಹ ಗೃಹಂ ತ್ಯಕ್ತ್ವಾ ಪಲಾಯಸೆ. ಏನೋ ನೆಪ ಮಾಡಿಕೊಂಡು ಏನೋ ಕೆಲಸ ಅಂತ ಹೇಳಿ ಓಡಿ ಹೋಗಿಬಿಡೋದು. ದೊಡ್ಡ ಜವಾಬ್ದಾರಿ ಬಂದಿದೆ, ಕೆಲಸ ಬಂದಿದೆ ಅಂತ ಅದನ್ನು ತಳ್ಳಿ ಹಾಕಿಬಿಡೋದು.
ಹೀಗೆ ನೀನು ಮಾಡಿದ್ದೇನು ಅಂತಂದರೆ ಧರ್ಮ ಮಾರ್ಗಂ ನ ದೃಷ್ಟಂತೆ ಶ್ರುತಂ ನೈವ ಕದಾತ್ವಯ ಲೋಭೋ ಮಾತಾ ಪಿತಾ ಭ್ರಾತ ಲೋಭ ಸ್ವಜನ ಬಾಂಧವಾ. ನಿನ್ನ ತಂದೆ ಯಾರು ಅಂತಂದರೆ ಲೋಭವೇ ತಂದೆ. ನಿಮ್ಮ ತಾಯಿ ಹೆಸರೇನು? ಲೋಭ. ಎಷ್ಟು ಜನ ಅಣ್ಣ ತಮ್ಮಂದರು? ಎಲ್ಲ ಲೋಭವೇ. ಅಣ್ಣ ಲಾಭ, ತಮ್ಮನೂ ಲಾಭ, ತಂದೆ ಲಾಭ. ಎಷ್ಟು ಲಾಭ ಆಯಿತು ಅಂತ ಅದೇ ವಿಚಾರ. ಲೋಭ ಸ್ವಜನ ಬಾಂಧವಾ ಪಾಲಿತಂ ಲೋಭಮೇವೈಕಂ. ಲೋಭ ಪಾಲನೆ, ಧನ ಪಾಲನೆ ಚೆನ್ನಾಗಿ ಮಾಡಿದ್ದಿ, ಧರ್ಮ ಪರಿರಕ್ಷಣೆ ಮಾಡಲಿಲ್ಲ. ತಸ್ಮಾತ್ ದುಃಖಿ ಭವಾನ್ ಜಾತಃ ದಾರಿದ್ರ್ಯೇಣ ಅತಿ ಪೀಡಿತ. ಅದಕ್ಕೆ ಈಗ ನಿನಗೆ ದಾರಿದ್ರ್ಯ ಬಂದಿದೆ. ದಿನೇ ದಿನೇ ಆ ದಾರಿದ್ರ್ಯಕ್ಕೆ ಸರಿಯಾಗಿ ಆಸೆ ಬೇರೆ ಜಾಸ್ತಿ ಆಗ್ತಾಯಿದೆ. ಆಸೆ ಬೇರೆ ಜಾಸ್ತಿ ಆಗ್ತಾಯಿದೆ. ಇದು ನಿನ್ನ ಪರಿಸ್ಥಿತಿ. ಹಿಂದಿನ ಜನ್ಮದಲ್ಲಿ ನೀನು ಹೀಗೆ ಸಂಪಾದನೆ ಮಾಡಿದ್ದಿ. ಆದರೆ ದೇಶ ದೇಶ ತಿರುಗಿದ್ದಿ. ಯಾಕೆ ಅಂದರೆ ಸ್ಪರ್ಶಮಣಿಗೋಸ್ಕರ ದೇಶ ದೇಶ ತಿರುಗಿದ್ದಿ, ಯದುಮಣಿಗಲ್ಲ. ಸ್ಪರ್ಶಮಣಿ ಅಂತ ಒಂದಿದೆ. ಸ್ಪರ್ಶಮಣಿ ಅಂದರೆ ಆ ಮಣಿಯನ್ನು ಲೋಹಕ್ಕೆ ತಾಗಿಸಿದರೆ ಅದು ಬಂಗಾರ ಆಗ್ತದೆ. ಅಂಥ ಸ್ಪರ್ಶಮಣಿಗೋಸ್ಕರ ಎಲ್ಲಿ ಸಿಗ್ತದೆ ಅಂತ ದೇಶ ದೇಶ ಹುಡುಕಿದ್ದಿ. ಮನೆಯಲ್ಲಿದ್ದಂಥ ಕಬ್ಬಿಣದ ಪದಾರ್ಥಗಳೆಲ್ಲ ಬಂಗಾರ ಮಾಡಲಿಕ್ಕೆ, ಚಿನ್ನ ಮಾಡಲಿಕ್ಕೆ. ಇದು ನಿನ್ನ ಜೀವನದ ಕಥೆ ಆಯಿತು. ಈ ರೀತಿ ಅನ್ವೇಷಣೆ ಮಾಡಿಕೊಂಡು ಅನೇನ ಕರ್ಮಣ ವಿಪ್ರ ನಿರ್ಧನೋಷಿ ದರಿದ್ರವಾನ್. ಹೀಗೆ ದಾರಿದ್ರ್ಯ ಬಂದಿದೆ. ಅದರಿಂದಲೇ ಇಂಥ ಪರಿಸ್ಥಿತಿ. ಪಿತೃಗಳ ಶ್ರಾದ್ದಾದಿಗಳನ್ನು ಮಾಡಿಲ್ಲ. ಆದ್ದರಿಂದ ನಿನಗೆ ಪಿಂಡ ಪ್ರದಾನ ಮಾಡಲಿಕ್ಕೆ ನಿನಗೆ ಮಕ್ಕಳು ಕೂಡ ಯಾರೂ ಇಲ್ಲ ಅಂತಾಗಿದೆ. ಮಕ್ಕಳು ಉತ್ತಮ ಸಂತತಿ ಆಗಬೇಕಾದರೆ, ಹುಟ್ಟಿದ ಮಕ್ಕಳು ಧಾರ್ಮಿಕರಾಗಬೇಕಾಗಿದ್ದರೆ ಪಿತೃಪ್ರಸಾದ ಬೇಕಂತ. ಪಿತೃಗಳ ಪ್ರಸಾದದಿಂದ ಇದೆಲ್ಲ ಆಗ್ತದೆ ಅಂತ ಉಂಟು. ನೀನು ಒಂದು ದಿವಸವೂ ಪಿತೃದೇವತಾ ಪ್ರಸಾದ ಸಂಪಾದನೆ ಮಾಡಿದವನಲ್ಲ. ಪೂರ್ವಜನ್ಮ ಕೃತಂ ಪಾಪಂ. ಇದು ಸೋಮಶರ್ಮ ಹೇಳ್ತಾನೆ. ಹಾಗಾದರೆ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೆ ಅಂತ ಎಲ್ಲ ಹೇಳಿದ್ರಿ, ಅದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತ. ಆದರೆ ನಾನೊಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದೇನಲ್ಲ, ಅದು ಯಾಕೆ ಬಂತು ಬ್ರಾಹ್ಮಣ ಜನ್ಮ? ಅದಾದರೂ ಹೇಳ್ರಿ ಅಂತ ಕೇಳ್ತಾರೆ. ಬ್ರಾಹ್ಮಣ ಜನ್ಮ ಯಾಕೆ ಬಂತು ಅಂದರೆ ಹೇಳ್ತಾರೆ, ನೀನು ಹಿಂದಿನ ಜನ್ಮದಲ್ಲಿ ಕೃಷಿಕನಾಗಿರುವಾಗ ಯಾರೋ ಒಬ್ಬ ಯಾತ್ರಾರ್ಥಿ ನಿನ್ನ ಊರಿಗೆ ಬಂದ. ಅವನಿಗೆಲ್ಲೂ ಜಾಗ ಸಿಕ್ಕಿಲ್ಲ, ನಿನ್ನ ಮನೆಗೆ ಬಂದ. ಯಾಚಿತಂ ಸ್ಥಾನಮೇಕಂ ವೈ ವಾಸಾರ್ಥಂ ದ್ವಿಜಸತ್ತಮ. ವಾಸಕ್ಕೋಸ್ಕರ ನನಗೆ ಜಾಗ ಬೇಕು ಅಂತ ಕೇಳಿದ. ಆಗ ಮಾತ್ರ ನೀನು ಅವನಿಗೆ ಒಬ್ಬನಿಗೆ ಒಂದು ದಿವಸ ಮನೆಯಲ್ಲಿರಲಿಕ್ಕೆ, ಅದು ರಾತ್ರಿ ಹೊತ್ತು ಬಂದಿದ್ದಾನೆ, ಮಳೆ ಬರ್ತಾ ಇದೆ ಅಂತ ಜಾಗ ಕೊಟ್ಟು. ಎಲ್ಲಿ ಕೊಟ್ಟು ಅಂತಂದರೆ ಗೋಶಾಲೆಯಲ್ಲಿ ಮಲಗರಿ ಅಂತ ಜಾಗ ಕೊಟ್ಟು. ಪರವಾಗಿಲ್ಲ, ಅಂತೂ ಜಾಗ ಕೊಟ್ಟು. ಅವನಿಗೊಂದು ಚಾಟು ಸಿಕ್ತು, ಒಂದು ಮಾಡು ಸಿಕ್ತು ಅವನಿಗೆ. ಇಲ್ಲದಿದ್ದರೆ ಮಳೆಯಲ್ಲಿ ಏನು ಮಾಡಬೇಕು? ಸುಖೇನ ಸ್ಥೀಯತಾ ಮಾತ್ರ ಗೃಹೋಯಂ ತವ ಸೂರತ. ಇದು ನಿಮ್ಮನೆ ಅಂತಲೇ ಭಾವಿಸ್ರಿ ಎಂದ. ಯಾವುದು? ದನದ ಕೊಟ್ಟಿಗೆಯನ್ನು. ಅಂತೂ ಅವನನ್ನು ದನ ಅಂತ ತಿಳ್ಕೊಂಡಿದ್ನೋ ಏನೋ ಗೊತ್ತಿಲ್ಲ. ಅಂತೂ ಇದು ನಿಮ್ಮನೆ ಅಂತ ಭಾವಿಸಿ ಇಲ್ಲಿರ್ರಿ ಅಂತ ಕೊಟ್ಟಿದ್ದ. ಅದಕ್ಕೂ ಪ್ರಶಂಸೆ ಮಾಡಿದ್ದಾನೆ. ಅದ್ಯ ಧನ್ಯೋಸ್ಮಹಂ ಪುಣ್ಯಂ ಅದ್ಯ ತೀರ್ಥಮಹಂಗತಃ. ಎಲ್ಲ ತೀರ್ಥ ಸ್ನಾನ ಆಯಿತು, ಎಲ್ಲ ಪುಣ್ಯಾಚರಣೆ ಆಯಿತು ಅಂಥೇಳಿ ಗವಾಂ ಸ್ಥಾನಂ ವರಂ ಪುಣ್ಯಂ ನಿವಾಸಾಯ ನಿವೇದಿತಂ. ದನದ ಕೊಟ್ಟಿಗೆಯನ್ನು ವಾಸ ಮಾಡಿರಿ ಅಂತ ಕೊಟ್ಟಿದೆಯಲ್ಲ, ಅಷ್ಟೇ ಪುಣ್ಯದಿಂದ ನಿನಗೆ ಬ್ರಾಹ್ಮಣ ಜನ್ಮ ಬಂದಿದೆ. ಅಷ್ಟೇ ಅಲ್ಲ, ಅವನು ಬೆಳಿಗ್ಗೆದ್ದಾಗ ಅದಕ್ಕೆ ಸರಿಯಾಗಿ ಆಷಾಢ ಮಾಸದ ಶುಕ್ಲ ಪಕ್ಷ ಏಕಾದಶಿ ಬೇರೆ ಇತ್ತು. ಆಷಾಢ ಶುದ್ಧ ಏಕಾದಶಿ ಇತ್ತು. ದೇವರು ಮಲಗತಕ್ಕಂಥ ದಿವಸ ಅಂತ ವಿಶೇಷವಾಗಿ ಅವನು ಅನುಷ್ಠಾನ ಮಾಡಿದ. ನಿನ್ನನ್ನು ಕರ್ಕೊಂಡು ಹೋದ. ಒಂದು ತೀರ್ಥ ಸ್ನಾನ ಮಾಡಿದಿ ಅವನ ಜೊತೆಗೆ. ಅವನ ಸಹವಾಸದಲ್ಲಿ ನೀನು ಉಪವಾಸವನ್ನೂ ಕೂಡ ಮಾಡಿದೆ ಅವತ್ತು. ಆ ಸುಕೃತದಿಂದ ಈ ಜನ್ಮ ಬಂದಿದೆ. ಏಕಾದಶ್ಯಾಸ್ತು ಮಾಹಾತ್ಮ್ಯಂ ಪಠಿತಂ ಬ್ರಾಹ್ಮಣೇನ ವೈ. ಅವನು ಏಕಾದಶಿ ಮಹಿಮೆ ಹೇಳಿದ. ಭಾರ್ಯಾಪುತ್ರೈ ತ್ವಯಾ ಸಾರ್ಧಂ ಶ್ರುತಂ ಧರ್ಮಂ ಅನುತ್ತಮಂ. ಅದನ್ನೆಲ್ಲ ನೀನು ಶ್ರವಣ ಮಾಡಿದಿ. ಆ ನಿಷ್ಠೆಯಿಂದ, ಆ ಬ್ರಾಹ್ಮಣನ ಸಂಘದಿಂದ, ಬ್ರಾಹ್ಮಣಸ್ಯ ಪ್ರಸಂಗೇನ ನದ್ಯಾಂ ಸ್ನಾನಂ ಪುನಃ ಕೃತಂ. ನದಿ ಸ್ನಾನವನ್ನು ಕೂಡ ಮಾಡಿದಿ. ಅದರಿಂದ ಈ ಜನ್ಮ ನಿನಗೆ ಬಂದಿದೆ. ಸತ್ಸಂಗ ಎಷ್ಟು ಒಳ್ಳೆಯ ಕೆಲಸ ಮಾಡ್ತದೆ ನೋಡು. ಇದರಂತೆ ನೀನು ಬೇಕಾದಷ್ಟು ದಾನ ಧರ್ಮ ಮಾಡಿದರೆ ಆಗ್ತಿತ್ತು ಅಂತೆಲ್ಲ ಹೇಳಿ ವಸಿಷ್ಠ ಋಷಿಗಳು, ಈಗೇನಾಯಿತು, ಈ ಜನ್ಮದಲ್ಲಾದರೂ ನೀನು ರೇವಾ ಮತ್ತು ಕಪಿಲ ಅದರ ಆ ತೀರಕ್ಕೆ ಹೋಗಿ ನೀನು ತಪಸ್ಸು ಮಾಡು ಅಂತ ಕೊಟ್ಟು ಕಳಿಸ್ತಾರೆ. ಅವರಿಬ್ಬರು ದಂಪತಿಗಳು ಆ ನದಿ ತೀರದಲ್ಲಿ ತಪಸ್ಸು ಮಾಡಿದರು, ಭಗವಂತನ ಸ್ತೋತ್ರ ಮಾಡಿದರು. ಉತ್ತಮವಾಗಿರತಕ್ಕಂಥ ಸಂತಾನ ಆಯಿತು, ದಿವ್ಯವಾದ ಮಗ ಹುಟ್ಟಿದ್ದಾನೆ. ಅವನಿಗೆ ಸುವ್ರತ ಅಂತ ನಾಮಕರಣ ಮಾಡಿದ್ದಾರೆ. ಇದಿಷ್ಟು ಸೋಮಶರ್ಮನ ಚರಿತ್ರೆ. ಯಾಕೆ ನಾವು ಸಂಪತ್ತು ಪಡಿತೇವೆ, ಯಾಕೆ ಸಂತತಿ ಪಡಿತೇವೆ, ಬರದೇ ಇದ್ದರೆ ಏನು ಕಾರಣ, ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಈ ಸೋಮಶರ್ಮನ ಚರಿತ್ರೆ ಹೇಳಿದ್ದಾರೆ.